ಆತ್ಮೀಯರೇ, ಮೊದಲಿಗೆ ತಮಗೆಲ್ಲ 14 ಏಪ್ರಿಲ್ 2024 ಸೌರಮಾನ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ತಮಗೆಲ್ಲ ಅಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ನಾನು ಹಲವಾರು ದಿನಗಳಿಂದ ಜ್ಯೋತಿಷ್ಯದಲ್ಲಿ ನಾನು ಕಲಿತ ಹಲವಾರು ವಿಷಯಗಳನ್ನ ವಿಡಿಯೋಗಳ ಮೂಲಕ ತಮ್ಮ ಮುಂದೆ ತರುತ್ತಿದ್ದೇನೆ. ಅವುಗಳನ್ನೆಲ್ಲ ತಾವು ವೀಕ್ಷಣೆ ಮಾಡಿ ಅದರಿಂದ ಉಪಯೋಗ ಪಡೆಯುತ್ತಿದ್ದೀರಿ ಎಂದು ನಂಬಿದ್ದೇನೆ. ಈ ದಿನಾಂಕ 14 ಏಪ್ರಿಲ್ 2024 27 ಏಪ್ರಿಲ್ 2024 12 ರಾಶಿಗಳ ಅಥವಾ ಲಗ್ನಗಳ ಭವಿಷ್ಯವನ್ನ ಈ ವಿಡಿಯೋಗಳ ಮೂಲಕ ತಮ್ಮ ಮುಂದೆ ತರುತ್ತಿದ್ದೇನೆ. ಇವುಗಳನ್ನೆಲ್ಲ ತಾವು ವೀಕ್ಷಣೆ ಮಾಡಿ ಅದರಿಂದ ಉಪಯೋಗ ಪಡೆಯಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ಈ ಭವಿಷ್ಯವನ್ನ ತಿಳಿದುಕೊಳ್ಳುವ ಮುಂಚೆ ಈ ವಿಶೇಷ ಸೂಚನೆಗಳನ್ನು ತಾವು ತಿಳಿದುಕೊಳ್ಳಬೇಕು. ರಾಶಿ ಚಕ್ರದಲ್ಲಿ ನವಗ್ರಹಗಳ ಸಂಚಾರದ ಮೇಲೆ ಪ್ರತಿಯೊಂದು ಲಗ್ನ ಅಥವಾ ರಾಶಿಗೆ ಈ ಭವಿಷ್ಯ ಕೊಡಲಾಗಿದೆ. ಒಂದು ಗ್ರಹದಿಂದ, ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯ ಹೇಳಲಾಗುವುದಿಲ್ಲ. ಪ್ರತಿಯೊಂದು ಗ್ರಹವು ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತದೆ. ಪ್ರತಿಯೊಂದು ಗ್ರಹವು ಶುಭ ಮತ್ತು ಅಶುಭ ಎನ್ನುವುದು ಅವುಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಚಂದ್ರನ ಸಂಚಾರ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ 2 ಕಾಲರಿಂದ 2.5 ದಿನದಲ್ಲಿಯೇ ಆಗುವುದರಿಂದ ಆ ಗ್ರಹವನ್ನು ಈ ಭವಿಷ್ಯದಲ್ಲಿ ಉಪಯೋಗ ಮಾಡಿಲ್ಲ. ನಿಮ್ಮ ಜನ್ಮ ಜಾತಕ ಮತ್ತು ದಶಾಭುಕ್ತಿ ಅಂತರ್ಭುಕ್ತಿಗಳು ಸಹ ಭವಿಷ್ಯ ನೋಡಲು ಬೇಕಾಗುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ, 2 ಏಪ್ರಿಲ್ 2024 26 ಏಪ್ರಿಲ್ 2024 ಬುಧ ವಕ್ರಿಯಾಗಿರುತ್ತದೆ. ಈ ದಿನಗಳಲ್ಲಿ ತಮ್ಮ ಜನ್ಮ ಜಾತಕದಲ್ಲಿ ಬುಧ ವಕ್ರಿಯಾಗಿದ್ದಾರೆ. ಅದು ಈ ಅವಧಿಯಲ್ಲಿ ತಮಗೆ ಅದ್ಭುತ ಯಶಸ್ಸನ್ನ ಕೊಡುತ್ತದೆ ಎಂಬುದು ನಾವು ಅರ್ಥ ಮಾಡಿಕೊಳ್ಳಬೇಕು. ಈಗ ಕಟಕ ರಾಶಿ ಅಥವಾ ಲಗ್ನದ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ದಿನಾಂಕ 14/4/2024 27/4/2024 ನಿಮಗೆ ಉತ್ತಮ ಆರೋಗ್ಯ ಇರಲಿದೆ. ನಿಮ್ಮ ಕಿರಿಯ ಸಹೋದರರಿಗೆ ಲಾಭವಾಗುವ ಸಂಭವ ಇದೆ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಡಿಮೆಯಾಗುತ್ತವೆ. ನಿಮ್ಮ ತಾಯಿಯ ಚಿಕ್ಕಪ್ಪ ಅಪಾಯದಿಂದ ಪಾರಾಗಬಹುದು. ನಿಮ್ಮ ಸೋದರ ಮಾವನಿಗೆ ತೊಂದರೆಯಿಂದ ವಿಮುಕ್ತಿ ದೊರೆಯಲಿದೆ. ನಿಮ್ಮ ಹಿರಿಯ ಸಹೋದರನ ಅಕ್ಕಪಕ್ಕದ ಮನೆಯವರ ಜೊತೆ ಒಳ್ಳೆಯ ಸಂಬಂಧ ಇರುತ್ತದೆ. ನಿಮಗೆ ಒಳ್ಳೆಯ ವ್ಯಕ್ತಿತ್ವ ಈ ಅವಧಿಯಲ್ಲಿ ಕಂಡುಬರುತ್ತದೆ. ನಿಮ್ಮ ಹಾಸ್ಟೆಲ್ನಲ್ಲಿರುವ ಮಕ್ಕಳು ಯಶಸ್ಸು ಕಾಣುತ್ತಾರೆ. ದಿನಾಂಕ 14/4/2024 16/4/2024 ನಿಮ್ಮ ತಾಯಿ ಸಂತೋಷವಾಗಿದ್ದು ಒಳ್ಳೆಯ ಆರೋಗ್ಯ ಹೊಂದುತ್ತಾರೆ. ನಿಮ್ಮ ಸ್ವಂತ ಮನೆ ಮತ್ತು ಶಾಂತ ಮನೆಯ ವಾತಾವರಣ ಇರಲಿದೆ. ನಿಮ್ಮ ವಾಹನ, ಜಮೀನು ಮತ್ತು ತೋಟ ಖರೀದಿ ಯಶಸ್ಸು ಕಾಣಲಿದೆ. ನಿಮಗೆ ಪಿತ್ರಾರ್ಜಿತ ಆಸ್ತಿಗಳು ಲಭ್ಯವಾಗುವ ಸಂಭವ ಇದೆ. ನಿಮ್ಮ ಮಕ್ಕಳ ಸ್ಕೂಲ್ ವಿದ್ಯಾಭ್ಯಾಸ ಯಶಸ್ಸು ಕಾಣಲಿದೆ. ನಿಮ್ಮದು ಯಶಸ್ವಿ ರಿಯಲ್ ಎಸ್ಟೇಟ್ ವ್ಯವಹಾರ ಆಗುತ್ತದೆ.
ನೀವು ಕೃಷಿಯಲ್ಲಿ ಲಾಭವನ್ನು ಕಾಣುತ್ತೀರಿ. ದಿನಾಂಕ 14/4/2024ರಿಂದ 16/4/2024ರವರೆಗೆ ನಿಮಗೆ ಸ್ನೇಹಿತರು, ಸಮಾಜ, ಹಿಂಬಾಲಕರು ಮತ್ತು ಸಹೋದ್ಯೋಗಿಗಳಿಂದ ಸಹಾಯ ಸಿಗಲಿದೆ. ನಿಮ್ಮ ಆಶಯಗಳು, ಆಕಾಂಕ್ಷೆಗಳು ಮತ್ತು ಬಯಕೆಗಳು ಈಡೇರುವ ಸಂಭವ ಇದೆ. ನೀವು ಎಲ್ಲ ಕಾರ್ಯಗಳಲ್ಲೂ ಜಯವನ್ನು ಕಾಣುತ್ತೀರಿ. ನಿಮ್ಮ ವಿದೇಶಿ ಸಹಭಾಗಿತ್ವ ಸಹ ಯಶಸ್ಸು ಕಾಣಲಿದೆ. ನಿಮಗೆ ಉತ್ತಮ ಲಾಭ ಕಂಡುಬರಲಿದೆ. ನಿಮ್ಮ ಪಾಲುದಾರರಲ್ಲಿ ಉತ್ತಮ ಬಾಂಧವ್ಯ ಕಾಣುತ್ತೀರಿ. ನೀವು ಕಾಯಿಲೆಯಿಂದ ಮುಕ್ತಿ ಹೊಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗುವ ಸಂಭವ ಇದೆ. ನಿಮ್ಮ ಕುಟುಂಬದಲ್ಲಿ ಮಕ್ಕಳ ಜನನವಾಗಬಹುದು. ನೀವು ಶತ್ರುಗಳ ಮೇಲೆ ಜಯವನ್ನು ಸಾಧಿಸುತ್ತೀರಿ. ದಿನಾಂಕ 17/4/2024ರಿಂದ 27/4/2024ರವರೆಗೆ ನಿಮ್ಮ ಹಣಕಾಸು, ಸಂಪತ್ತು ಮತ್ತು ಕುಟುಂಬ ವೃದ್ಧಿಯಾಗುವ ಸಂಭವ ಇದೆ. ನಿಮಗೆ ಈ ಅವಧಿಯಲ್ಲಿ ಲಾಭ ಹೆಚ್ಚಾಗಿದ್ದು ನಷ್ಟ ಕಡಿಮೆ ಇರುತ್ತದೆ. ನೀವು ಬಂಗಾರದ ಒಡವೆಗಳನ್ನು ತೆಗೆದುಕೊಂಡು ಸಂತೋಷವನ್ನು ಹೊಂದುತ್ತೀರಿ. ನಿಮ್ಮ ಸ್ಟಾಕ್ ಮತ್ತು ಷೇರುಗಳ ವಹಿವಾಟು ಯಶಸ್ಸು ಕಾಣಲಿದೆ. ನಿಮ್ಮ ಉತ್ತಮ ಮಾತಿನ ಸಾಮರ್ಥ್ಯ ಮತ್ತು ಮಾತಿನಲ್ಲಿ ನಯವಂತಿಕೆ ಚೆನ್ನಾಗಿರುತ್ತದೆ. ನಿಮ್ಮ ತಾಯಿಗೆ ಲಾಭ ಮತ್ತು ಮಕ್ಕಳ ಯಶಸ್ಸು ಕಾಣುತ್ತೀರಿ. ದಿನಾಂಕ 17/4/2024ರಿಂದ 27/4/2024ರವರೆಗೆ ನಿಮ್ಮ ತಂದೆಯ ಆರೋಗ್ಯ ಸುಧಾರಣೆಯಾಗಲಿದೆ. ನಿಮ್ಮ ಹಿರಿಯ ಸಹೋದರನ ಮನೆ ಅಥವಾ ವಾಹನ ಖರೀದಿಯ ಸುದ್ದಿಯನ್ನು ಕೇಳುತ್ತೀರಿ. ನಿಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸುವ ಸಾಮರ್ಥ್ಯ ಚೆನ್ನಾಗಿರುತ್ತದೆ. ನಿಮ್ಮ ಮಕ್ಕಳಿಗೆ ವೃತ್ತಿಪರ ಯಶಸ್ಸು ಕಂಡುಬರಲಿದೆ. ದಿನಾಂಕ 14/4/2024ರಿಂದ 27/4/2024ರವರೆಗೆ ನಿಮ್ಮ ಹುಚ್ಚುತನ, ಜಿಪುಣತನ ಜಾಸ್ತಿಯಾಗಿ ಆತಂಕಗಳು ಕಂಡುಬರಬಹುದು. ನೀವು ಸರಿಯಾದ ಸಮಯಕ್ಕೆ ಊಟ ಮಾಡಲು ಆಗುವುದಿಲ್ಲ. ನಿಮ್ಮ ಕಾಯಿಲೆಗಳು ಉಲ್ಬಣವಾಗುವ ಸಂಭವ ಇದೆ. ನಿಮ್ಮ ತಂದೆಯ ವ್ಯಾಪಾರ ಅಥವಾ ಕೆಲಸದಲ್ಲಿ ತೊಂದರೆ ಬರಬಹುದು. ನಿಮ್ಮ ಹಿರಿಯ ಸಹೋದರರಿಗೆ ಆರೋಗ್ಯದಲ್ಲಿ ತೊಂದರೆಯಾಗಿ ನಿಮಗೆ ನೆಮ್ಮದಿ ಕಡಿಮೆಯಾಗಬಹುದು. ನಿಮ್ಮ ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ಬರದಿರಬಹುದು. ನಿಮ್ಮ ಕಾರ್ಮಿಕರಿಂದ ತೊಂದರೆಯನ್ನು ಅನುಭವಿಸುತ್ತೀರಿ. ನೀವು ಸಾಲಕ್ಕೆ ಯತ್ನಿಸುತ್ತಿದ್ದರೆ ಅದರಲ್ಲಿ ಸಮಸ್ಯೆಯಾಗುವ ಸಂಭವ ಇದೆ. ನಿಮ್ಮ ಬಾಡಿಗೆದಾರರಿಂದ ಕಿರಿಕಿರಿಯನ್ನು ಅನುಭವಿಸಬೇಕಾಗಬಹುದು. ನಿಮ್ಮ ಮೊದಲ ಮಕ್ಕಳ ಕೆಲಸದಲ್ಲಿ ತೊಂದರೆ ಕಂಡುಬರುವ ಸಂಭವ ಇದೆ. ದಿನಾಂಕ 14/4/2024ರಿಂದ 27/4/2024ರವರೆಗೆ ನಿಮ್ಮ ಪಾಲುದಾರರಿಗೆ ನಷ್ಟವಾಗುವ ಸಂಭವ ಇದೆ. ನಿಮ್ಮ ಉನ್ನತ ವ್ಯಾಸಂಗ ಯಶಸ್ಸು ಕಾಣಲು ನಿಧಾನವಾಗುತ್ತದೆ. ನಿಮ್ಮ ಕೆಲಸದಲ್ಲಿ ಬದಲಾವಣೆ ಬಯಸಿದ್ದರೆ ಅದು ಸಹ ನಿಧಾನವಾಗುತ್ತದೆ. ನಿಮ್ಮ ತಂದೆಯ ಸಂತೋಷ ಕಡಿಮೆಯಾಗಬಹುದು. ನಿಮ್ಮ ಹಣದ ಚಲಾವಣೆ ಕಷ್ಟಕರವಾಗುತ್ತದೆ. ನಿಮ್ಮ ದೇವತಾರಾಧನೆ ಮತ್ತು ತೀರ್ಥಯಾತ್ರೆಗಳು ಕಿರಿಕಿರಿಯಿಂದ ಕೂಡಿರುತ್ತವೆ. ನಿಮ್ಮ ಸಂಶೋಧನೆ ಮತ್ತು ಆವಿಷ್ಕಾರಗಳು ನಿಧಾನವಾಗಿ ಯಶಸ್ಸು ಕಾಣುತ್ತವೆ. ನೀವು ಕಿರಿಕಿರಿಯಾದ ಹಡಗು ಅಥವಾ ವಿಮಾನದ ದೂರ ಪ್ರಯಾಣವನ್ನು ಅನುಭವಿಸಬೇಕಾಗಬಹುದು. ನಿಮ್ಮ ಪುಸ್ತಕ ಪ್ರಕಟಣೆ ನಿಧಾನವಾಗಬಹುದು. ನೀವು ನಿಧಾನವಾಗಿ ಸ್ಥಿರಾಸ್ತಿಗಳನ್ನು ಪಡೆಯುತ್ತೀರಿ. ನಿಮ್ಮ ಮಕ್ಕಳ ಶೇರ್ ಮಾರುಕಟ್ಟೆ ಲಾಭಗಳು ಮತ್ತು ಸಂತೋಷ ಕಡಿಮೆಯಾಗುತ್ತದೆ. ನೀವು ಹೂಡಿಕೆಗಳಲ್ಲಿ ಹುಷಾರಾಗಿರಿ, ನಷ್ಟವಾಗುವ ಸಂಭವ ಇದೆ. ನಿಮ್ಮ ಸಾಲ ಮರುಪಾವತಿ ಕೂಡ ಈ ಅವಧಿಯಲ್ಲಿ ಕಷ್ಟವಾಗಲಿದೆ. ಈ ಅವಧಿಯಲ್ಲಿ ನಿಮಗೆ ವಿಪರೀತವಾದ ಸಿಟ್ಟು ಇರುತ್ತದೆ. ನಿಮ್ಮ PhD ಪದವಿ ಯಶಸ್ಸು ಕೂಡ ಈ ಅವಧಿಯಲ್ಲಿ ನಿಧಾನವಾಗಿ ಕಂಡುಬರುತ್ತದೆ. ದಿನಾಂಕ 14/4/2024ರಿಂದ 27/4/2024ರವರೆಗೆ ನೀವು ಕುಟುಂಬದಿಂದ ದೂರ ಅಂದರೆ ಸ್ಥಳ ಬದಲಾವಣೆ ಮಾಡಬೇಕಾಗಬಹುದು. ನೀವು ವಿದೇಶ ವಾಸಕ್ಕೆ ಯತ್ನಿಸುತ್ತಿದ್ದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿಲ್ಲ. ನಿಮಗೆ ದತ್ತಿ ಸಂಸ್ಥೆಗಳಿಂದ ಸಹಾಯ ಬಯಸಿದ್ದರೆ ಅದು ಕೂಡ ಈ ಅವಧಿಯಲ್ಲಿ ಸಿಗುವುದಿಲ್ಲ. ನಿಮ್ಮ ಖರ್ಚು ಹೆಚ್ಚಾಗಿ ಉಳಿತಾಯ ಕಡಿಮೆಯಾಗುತ್ತದೆ. ನಿಮ್ಮ ಕೆಲಸ ಮಾಡುವ ಹುಮ್ಮಸ್ಸು ಕಡಿಮೆ ಇರುತ್ತದೆ. ನಿಮ್ಮ ಬುದ್ಧಿಮತ್ತೆ ಮಂಕಾಗಿ ಓದುವ ಹಂಬಲ ಕೂಡ
ಕಡಿಮೆ ಇರುತ್ತದೆ. ನಿಮ್ಮ ಧೈರ್ಯ ಈ ಅವಧಿಯಲ್ಲಿ ಕುಂದಾಗುವ ಸಂಭವ ಇದೆ. ನಿಮ್ಮ ಪತ್ರ ವ್ಯವಹಾರ ಮತ್ತು ಅಗ್ರಿಮೆಂಟ್ಗಳ ಸಹಿ ಕೂಡ ಈ ಅವಧಿಯಲ್ಲಿ ನಿಧಾನವಾಗಲಿದೆ. ನೀವು ಮನೆ ಬದಲಾವಣೆಗಾಗಿ ಯತ್ನಿಸುತ್ತಿದ್ದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿಲ್ಲ. ನೀವು ಆಸ್ತಿ ವಿಭಜನೆಗಾಗಿ ಪ್ರಯತ್ನಿಸುತ್ತಿದ್ದರೆ ಅದು ಕೂಡ ನಿಧಾನವಾಗುತ್ತದೆ. ಆತ್ಮೀಯರೇ, ಈ ಎಲ್ಲ ವಿವರಗಳು ನಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ವಂದನೆಗಳು.